ಹಾಯ್ ಎಲ್ರಿಗೂ ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಹಾವೇರಿಯಲ್ಲಿದ್ದೀವಿ ಹಾಗೂ ಇವತ್ತು ನಾವು ಒಂದು ಸೂಪರ್ ಬೈಕ್ನ ರಿವ್ಯೂ ಮಾಡೋಕ್ಕೆ ಅಂತ ಹಾವೇರಿಗೆ ಬಂದಿದ್ದೀವಿ. ಯಾವ ಬೈಕ್ ಅನ್ನೋದನ್ನು ನಾನು ಹೇಳಲ್ಲ, ನೀವೇ ನೋಡ್ಕೊಂಬನ್ನಿ. ನೀವು ಸೈಡ್ ಪ್ರೊಫೈಲಿಂದ ನೋಡ್ಬೋದು, ಇದು ನೋಡೋದಕ್ಕೆ ಶಾರ್ಕ್ ಥರನೇ ಕಾಣಿಸುತ್ತೆ. ಇದು ಶಾರ್ಕ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥ ಡಿಸೈನು. ಫ್ರಂಟಲ್ಲಿ DRLs ಇದೆ, ಪ್ರೊಜೆಕ್ಟರ್ ಹೆಡ್ಲೈಟು, ಇದರಲ್ಲೇ DRLs ಬರುತ್ತೆ ಹಾಗೂ ಇಲ್ಲೂ ಕೂಡ ಸೈಡಲ್ಲಿ DRLs ಕೊಟ್ಟಿದ್ದಾರೆ. ನೋಡೋದಕ್ಕೆ ಮಾತ್ರ ಸೂಪರ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೂ ಇದು ಬೈ LED ಟೆಕ್ನಾಲಜಿ ಅಂತ. ಏನು ಇದರ ಟೆಕ್ನಾಲಜಿ ಅಂದರೆ ಇದರ ಫೋಕಸ್ಸು ಸೂಪರ್ ಆಗಿರುತ್ತೆ. ಪ್ರೊಜೆಕ್ಟರ್ ಲ್ಯಾಂಪ್ ಆಗಿರೋದ್ರಿಂದ ಫೋಕಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೈಟ್ ರೈಡ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೂ ನಮಗೆ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲೂ ಕಾಸ್ಟ್ ಕಟಿಂಗ್ಸ್ ಮಾಡಿಲ್ಲ. ಇಲ್ಲಿ ರ್ಯಾಮ್ ಏರ್ ಇಂಟೇಕ್ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಹಾಗೂ ಫ್ರಂಟಲ್ಲಿ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕಲ್ಲಿ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇನ್ನು ನಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತೆ ಹಾಗೂ TVS ರೇಸಿಂಗ್ ಅಂತ ಇಲ್ಲಿ ಸ್ಟಿಕರಿಂಗ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 110/70 ಸೆಕ್ಷನ್ ಟೈರ್ ಸಿಗುತ್ತೆ. ಇದು ಮಿಶಲಿನ್ ಟೈರ್ ಕೊಟ್ಟಿದ್ದಾರೆ ಹಾಗೂ ಸೂಪರ್ ಗ್ರಿಪ್ ಅಂತಲೇ ಹೇಳ್ಬೋದು. ಇನ್ನು ಬ್ರೇಕಿಂಗ್ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸೇ ಇಲ್ಲ, ಸೂಪರ್ ಬ್ರೇಕ್ ಕಂಡೀಷನ್ ಇದೆ. ಬೈಬ್ರೆ ಅವರ ಡಿಸ್ಕ್ ಬ್ರೇಕ್ ಇದೆ, ಸೂಪರ್ ಆಗಿದೆ. ಮಿಶಲಿನ್ ಟೈರ್, ರೋಡ್ ಗ್ರಿಪ್ ಹಾಗೂ ಬೈಬ್ರೆ ಅವರ ಡಿಸ್ಕ್ ಬ್ರೇಕ್ ಇವೆರಡು ಸೇರಿದರೆ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೂ ಇನ್ನು ಬ್ಯಾಕ್ ಟೈರ್ ಬಗ್ಗೆ ಮಾತಾಡೋದಾದರೆ 150/60 ಸೆಕ್ಷನ್ ಟೈರ್ ಸಿಗುತ್ತೆ. ಹಾಗೂ ನೀವಿನ್ನು ಸೈಡ್ ಪ್ರೊಫೈಲಲ್ಲಿ ನೋಡ್ಬೋದು, ಗಾಡಿ ಸಖತ್ ಮಾಸಿ ಲುಕ್ ಆಗಿದೆ. ಹಾಗೂ ಈ ಡ್ಯಾಶಿಂಗ್ ರೆಡ್ ಏನಿದೆ ಅಲ್ಲ, ಇದೇ ಎಲ್ಲರೂ ಅಟ್ರಾಕ್ಟಿವ್ ಮಾಡೋದು. ನೀವು ರೋಡಲ್ಲಿ ಈ ವೆಹಿಕಲ್ನ ತಗೊಂಡು ಹೋಗ್ತಾ ಇದ್ರೆ ತಿರುಗಿ ನೋಡದೇ ಇರೋರೇ ಇಲ್ಲ, ಆ ಥರ ಡಿಸೈನ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ಸ್ವಲ್ಪ ಇಂಪ್ರೂವೈಸೇಷನ್ ಆಗಬೇಕು ಅಂತಿರೋದು ಸೈಲೆನ್ಸರಲ್ಲಿ. ಸೈಲೆನ್ಸರ್ ಸ್ವಲ್ಪ ಲುಕ್ ಇನ್ನು ಸ್ವಲ್ಪ ಚೇಂಜ್ ಆಗ್ಬೋದಿತ್ತೇನೋ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗೂ ಇಲ್ಲಿ ನೀವು ನೋಡ್ಬೋದು TVS ರೇಸಿಂಗ್. ಸೊ ದಿಸ್ ವೆಹಿಕಲ್ ಈಸ್ ಮೇಡ್ ಫಾರ್ ರೇಸಿಂಗ್. ಸೈಡಲ್ಲಿ ಶಾರ್ಕ್ ಗಿಲ್ಸ್ ಥರ ಡಿಸೈನ್ ಕೊಟ್ಟಿದ್ದಾನೆ. ಶಾರ್ಕಲ್ಲಿ ಏನು ಗಿಲ್ಸ್ ಇರುತ್ತಲ್ಲ ಅದೇ ಥರ ಡಿಸೈನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಏರೋಡೈನಮಿಕಲ್ಲಿ ಮಾಡಿರೋಂಥ ಡಿಸೈನು. ಸೊ ನೀವು ಗಾಡಿನ ತುಂಬ ಫಾಸ್ಟಾಗಿ ಓಡಿಸ್ಬೇಕಾದ್ರೆ ಇದ್ರ ಥ್ರೂ ಏರ್ ಪಾಸ್ ಆಗುತ್ತೆ, ಹಾಗಾಗಿ ನಿಮಗೆ ಗಾಡಿ ಮುಂದೆ ಪುಷ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ಇಲ್ಲಿ ಇನ್ನು ವಿಂಡ್ಶೀಲ್ಡ್ ನೋಡ್ಬೋದು, ವಿಂಡ್ಶೀಲ್ಡ್ ಸೊ ಟ್ರಾನ್ಸ್ಪರೆಂಟ್ ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ ಹಾಗೂ ಹೈಟ್ ಆಗಿದೆ. ಇನ್ನು ಇಲ್ಲಿ ನಮಗೆ ಇಂಡಿಯನ್ ಬ್ಯಾಡ್ಜಿಂಗ್ ಸಿಗುತ್ತೆ, ಯಾಕಂದರೆ ಇದು ಇಂಡಿಯನ್ ಮೇಡ್ ವೆಹಿಕಲ್. ಹಾಗೂ ಇಲ್ಲಿ ನಮಗೆ ಫ್ರಂಟಲ್ಲಿ TVS ಲೋಗೋ ಸಿಗುತ್ತೆ, ಟ್ಯಾಂಕ್ ಮೇಲೆ TVS ಲೋಗೋ ಕೊಟ್ಟಿರ್ತಾರೆ. ಇದು 3D ಎಂಬೋಸ್ಡ್ ಆಗಿರೋಂಥ ಲೋಗೋ. ಹಾಗೂ ಇಲ್ಲಿ RR310 ಬ್ಯಾಡ್ಜಿಂಗ್ ಸಿಗುತ್ತೆ, ನೀವು ನೋಡ್ಬೋದು. ಇಲ್ಲೆಲ್ಲ ರೇಸಿಂಗ್ ಸ್ಟ್ರಿಪ್ಸ್ ಇರುತ್ತೆ, ರೇಸಿಂಗ್ ಡಿಸೈನ್ಸ್ ಇದೆಲ್ಲ. ಸೊ ಸಖತ್ ಮಾಸಿ ಲುಕ್ ಆಗಿದೆ. ಗಾಡಿ ಲುಕ್ ಬಗ್ಗೆ ಮಾತ್ರ ಏನು ಮಾತಾಡೋಂಗೆ ಇಲ್ಲ. ಇನ್ನು ಬ್ಯಾಕಲ್ಲಿ ನಮಗೆ LED ಹೆಡ್ಲೈಟ್ಸ್ ಕೊಟ್ಟಿರ್ತಾರೆ. ಇದನ್ನು ಕೂಡ ನಮಗೆ ಶಾರ್ಕ್ ಡಿಸೈನ್ ಥರನೇ ಮಾಡಿರ್ತಾರೆ, ಇಲ್ಲಿ ಕೆಳಗಡೆ ಎಲ್ಲ ನೀವು ನೋಡ್ಬೋದು. ಹಾಗೂ ಮೇಲ್ಗಡೆ ಒಂದು ಪಿಕ್ಚರ್ ಹಾಕ್ತೀವಿ, ಸೊ ನಿಮಗೆ ಒಂದು ಕ್ಲಿಯರ್ ಪಿಕ್ಚರೈಸೇಷನ್ ಸಿಗುತ್ತೆ ಯಾವ ಥರ ಅಂತ. ಬ್ಯಾಕಲ್ಲಿ LED ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಕೂಡ ಬ್ರೇಕ್ ಅಪ್ಲೈ ಮಾಡಿದಾಗ ಇಲ್ಲಿ ಕೂಡ LED ಲೈಟ್ಸ್ ಹತ್ತುತ್ತೆ ಹಾಗೂ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಬ್ಯಾಕಲ್ಲೂ ಕೂಡ ಡಿಸೈನ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. RR310 RR ಮೀನ್ಸ್ ರೇಸಿಂಗ್ ರೆಪ್ಲಿಕಾ. ಸೊ ದಿಸ್ ವೆಹಿಕಲ್ ಈಸ್ ಮೇಡ್ ಫಾರ್ ರೇಸಿಂಗ್. ಹಾಗೂ ನೀವು ಇಲ್ಲಿ ನೋಡ್ಬೋದು ಅಪಾಚಿ ಎಂಬ್ಲಮ್ ಇದೆ. ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಆಗಿರೋದ್ರಿಂದ ನಮಗೆ ಏರೋಡೈನಮಿಕಲ್ಲಿ ತುಂಬಾ ಸಪೋರ್ಟಿವ್ ಆಗಿದೆ. ಹಾಗೂ ನೀವು ಇಲ್ಲಿ ನೋಡ್ಬೋದು ಸೈಲೆನ್ಸರು ಈ ಕಡೆಯಿಂದ ಬಂದಿದೆ. ಸೊ ಇದು ರಿವರ್ಸ್ ಇನ್ಕ್ಲೈನ್ಡ್. ಅದೇ ನಾರ್ಮಲ್ ವೆಹಿಕಲಲ್ಲಿ ಮುಂದೆಯಿಂದ ಬಂದಿರುತ್ತೆ. ಸೊ ಇದರಲ್ಲಿ ಹಿಂದೆಯಿಂದನೇ ಸೈಲೆನ್ಸರ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಮೋನೋಸಾಕ್ ಸಸ್ಪೆನ್ಷನ್ ಇದೆ, ಇಲ್ಲಿ ನೀವು ನೋಡಿ.
ಹಾಗೂ ರೇಸ್ ಸ್ಪೆಕ್ ಚಾರ್ಸಿ ಎಲ್ಲ ಕೊಟ್ಟಿರ್ತಾರೆ. ಸೊ ತುಂಬಾ ಡ್ಯಾಶಿ ಲುಕ್ ಅಂತಲೇ ಹೇಳ್ಬೋದು. ಹಾಗೂ ಸ್ಲಿಪ್ಪರ್ ಕ್ಲಚ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನಮಗೆ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ನೋಡಿ, ರೇಸ್ ಟ್ಯೂನ್ ಸ್ಲಿಪ್ಪರ್ ಕ್ಲಚ್. RT ಮೀನ್ಸ್ ರೇಸ್ ಟ್ಯೂನ್ ಸ್ಲಿಪ್ಪರ್ ಕ್ಲಚ್. ಹಾಗೂ ಇಲ್ಲಿ ನೀವು ನೋಡ್ಬೋದು ರೇಡಿಯೇಟರ್ ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ, ಹಾಗಾಗಿ ರೇಡಿಯೇಟರ್ ಕೊಟ್ಟಿದ್ದಾರೆ. ರೇಡಿಯೇಟರ್ ತುಂಬಾ ದೊಡ್ಡದಾಗಿದೆ. ಇವಾಗ ಒಂದ್ಸರಿ ಮೀಟರ್ ಬೋರ್ಡ್ ಆನ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. TVS ರೇಸಿಂಗ್, ಸೊ ಅದು ಮುಂಚಿಂದನೂ ಎಂಬ್ಲಮ್ ಬರುತ್ತೆ. ಇವರು ತುಂಬ ವರ್ಷಗಳಿಂದನೂ ರೇಸಿಂಗ್ ಟ್ಯೂನ್ಡ್ ವೆಹಿಕಲ್ಸ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನು ಹ್ಯಾಂಡ್ಲ್ ಬಾರ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಹೈ ಬೀಮ್, ಲೋ ಬೀಮ್ ಇರುತ್ತೆ. ಹಾಗೂ ಇಲ್ಲಿ ಹಜಾರ್ಡ್ ಲೈಟ್ಸ್, ಸೊ ಪಾರ್ಕಿಂಗ್ ಮಾಡಿದಾಗ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ಇಲ್ಲಿ ಮೋಡ್ಸ್ಗಳು ಇದೆಲ್ಲ ನೀವು ನೋಡ್ಕೋಬೋದು. ಸೊ ಇಲ್ಲಿ ಮೋಡ್ ಇಲ್ಲಿ ಸೆಟ್ಟಿಂಗ್ ಇರುತ್ತೆ. ಸೊ ಅರ್ಬನ್ ಮೋಡ್, ರೇನ್ ಮೋಡ್, ಸ್ಪೋರ್ಟ್ ಮೋಡ್, ಟ್ರ್ಯಾಕ್ ಮೋಡ್, ಈ ಥರ ಮೋಡ್ಗಳು ಸಿಗುತ್ತೆ. ಹಾರ್ನ್ ಬಗ್ಗೆ ಮಾತಾಡೋದಾದರೆ ಹಾರ್ನ್ ಲೌಡಾಗೇ ಇದೆ, ಸೊ ನೋ ಪ್ರಾಬ್ಲಮ್. ಇದರಲ್ಲಿ 312.2 cc ಇಂಜಿನ್ ಸಿಗುತ್ತೆ. 34 bhp ಹಾರ್ಸ್ ಪವರ್ನ 9700 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೂ 27.8 Nm ಟಾರ್ಕ್ನ 7900 RPMನಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಮ್ಯಾಕ್ಸಿಮಮ್ RPM ಅಲ್ಲಿ ಹೈಯರ್ ರೇಂಜ್ ಹಾರ್ಸ್ ಪವರ್ ಹಾಗೂ ಹೈಯರ್ ರೇಂಜ್ ಟಾರ್ಕ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ಪರ್ಫಾರ್ಮೆನ್ಸ್ ಬಗ್ಗೆ ಮಾತ್ರ ನೀವು ಒಂದ್ಸರಿ ಟೆಸ್ಟ್ ರೈಡ್ ತೊಗೊಂಡು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಅಲ್ಟಿಮೇಟ್ ಆಗಿದೆ ವೆಹಿಕಲ್ ಮಾತ್ರ. ಇಲ್ಲಿ ನಮಗೆ ರೈಡ್ ಮೋಡ್ ನೋಡೋದಾದರೆ, ಸೊ ಅರ್ಬನ್ ಮೋಡಲ್ಲಿ ನಮಗೆ 27 bhp ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಸ್ಪೋರ್ಟ್ ಮೋಡ್ ಮತ್ತು ಟ್ರ್ಯಾಕ್ ಮೋಡಲ್ಲಿ ನೀವು ಹಾಕೊಂಡು ಓಡಿಸಿದ್ರೆ, ಸ್ಪೋರ್ಟ್ ಮೋಡಲ್ಲಿ 33 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೂ ಟ್ರ್ಯಾಕ್ ಮೋಡಲ್ಲಿ ನಿಮಗೆ 34 bhp ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ರೇನ್ ಮೋಡಲ್ಲಿ ಏನಂದರೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗುತ್ತೆ. ಹಾಗೂ ನಿಮಗೆ ರೋಡ್ ಗ್ರಿಪ್ಪು ಅಲ್ಟಿಮೇಟಾಗಿ ಸಿಗುತ್ತೆ. ಇಲ್ಲಿ ನಮಗೆ ಫ್ಯೂಯಲ್ ಇಂಡಿಕೇಟರ್ ಸಿಗುತ್ತೆ, ಇಲ್ಲಿ ಸ್ಪೀಡೋಮೀಟರು ಹಾಗೂ RPM ಇಂಡಿಕೇಟ್ರು, ಇಲ್ಲಿ ಲೈವ್ ಟೈಮ್ ಕೂಡ ತೋರಿಸುತ್ತೆ. ಇಲ್ಲಿ ನಮಗೆ ಕೂಲೆಂಟ್ ಟೆಂಪ್ರೇಚರ್, ಇವಾಗ ಇಂಜಿನ್ ಯಾವ ಟೆಂಪ್ರೇಚರ್ ಇಲ್ಲಿದೆ ಅಂತಲೂ ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ 57.5 ಡಿಗ್ರಿ. ಸೊ ಅಷ್ಟು ಹೀಟ್ ಆಗಿದೆ ಇಂಜಿನ್ ಅಂತ, ಅಂದರೆ ಕೂಲೆಂಟು ಆ ಥರ ಹೀಟ್ ಆಗಿದೆ ಅಂತ ತೋರಿಸುತ್ತೆ. ಹಾಗೂ ಟಾಪ್ ಸ್ಪೀಡು, ಇದರಲ್ಲಿ ನೀವು ಟಾಪ್ ಸ್ಪೀಡ್ ಕೂಡ ಇಲ್ಲೇ ರೆಕಾರ್ಡ್ ಆಗುತ್ತೆ. ಸೊ ಫ್ಯೂಯಲ್ ರೇಂಜ್, ಇವಾಗಿರೋ ಫ್ಯೂಯಲ್ ರೇಂಜಲ್ಲಿ ನಾವು ಇನ್ನೂ 36 ಕಿಲೋಮೀಟರ್ನ ಓಡಿಸ್ಬೋದು ಅನ್ನೋದು. ಹಾಗೂ ಓಡೋಮೀಟರ್ ಇರುತ್ತೆ ಇಲ್ಲಿ 2 ಕಿಲೋಮೀಟರ್. ಎಟ್ ಪ್ರೆಸೆಂಟ್ ಇವಾಗ ನಾವು 2 ಕಿಲೋಮೀಟರ್ಸ್ ಓಡಿಸಿದ್ದೀವಿ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಹಾಗೂ ಇಲ್ಲಿ ನಮಗೆ RPM ರೆಡ್ ಲೈನ್ ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಲೆಫ್ಟ್ ರೈಟ್ ಇಂಡಿಕೇಶನ್, ಹೆಡ್ಲೈಟ್ ಇಂಡಿಕೇಶನ್, ನ್ಯೂಟ್ರಲ್ ಹಾಗೂ ಫ್ಯೂಯಲ್ ಇಂಡಿಕೇಟರ್. ಸೊ ಫ್ಯೂಯಲ್ ಕಂಪ್ಲೀಟ್ ಲೋ ಆದಾಗ ಇದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಫ್ಯೂಯಲ್ನ ಫಿಲ್ ಮಾಡಿ ಅಂತ ಅರ್ಥ. ಅದು ಇಷ್ಟು ಸ್ಪೀಡೋಮೀಟರ್ನ ಡೀಟೇಲ್ಸು. ಇನ್ನು ನಮಗೆ ಈ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿರೋದ್ರಿಂದ ಸಖತ್ ರೇಸಿ ಲುಕ್ ಕಾಣಿಸುತ್ತೆ. ಒಂದ್ಸಾರಿ ಇದರ ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಅನ್ನೋದನ್ನು ಕೇಳೋಣ ಬನ್ನಿ. ಸಖತ್ ರಗಡ್ ಆಗಿದೆ ಸೌಂಡು ಮಾತ್ರ. ಹಾಗೂ ಲುಕ್ಕು ಕೂಡ ಸಖತ್ ರಗಡ್ ಆಗಿದೆ. ಇನ್ನು ಈ ಬೈಕಲ್ಲಿ ನೀವು ಹೆಂಗಾದರೂ ಕಾರ್ನರಿಂಗ್ ಮಾಡ್ಬೋದು. ಮಿಶಲಿನ್ ಟೈರ್ಸ್ ಇರೋದ್ರಿಂದ ಸೊ ಅಲ್ಟಿಮೇಟ್ ಗ್ರಿಪ್ ಇದೆ, ರೋಡ್ ಗ್ರಿಪ್ ಮಾತ್ರ. ಹೇಗೆ ಬೇಕಾದ್ರೂ ರೈಟ್ ಕಾರ್ನರ್ ಅಥವಾ ಲೆಫ್ಟ್ ಕಾರ್ನರ್ ಹೇಗಾದರೂ ಬೆಂಡ್ ಮಾಡಿ. ಸೊ ಸೂಪರ್ ಆಗಿದೆ. ಅದರಲ್ಲೂ ಇದು ಟ್ರ್ಯಾಕಲ್ಲಿ ಓಡಿಸೋಂಥ ವೆಹಿಕಲ್ ಅಂದಮೇಲೆ ಸೊ ಎಲ್ಲ ಕಂಡೀಷನಲ್ಲೇ ಇರುತ್ತೆ. ಸೊ ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಇಲ್ಲಿ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ, ಲೇಡೀಸ್ ಕೂತ್ಕೊಂಡ್ರೆ ಹಿಡ್ಕೊಳೋಕ್ಕೆ. ಅದಕ್ಕಿಂತ ಮೇನಾಗಿ ನೀವು ಗಾಡಿನ ಸರ್ಸೋದಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾಕಂದರೆ ಲೇಡೀಸ್ ಯಾರು ಸೈಡಲ್ಲಿ ಕೂರೋದಕ್ಕೆ ಆಗಲ್ಲ, ಇದರಲ್ಲಿ ಸೀಟ್ ತುಂಬಾ ಚಿಕ್ಕದಿದೆ. ಸೊ ಗಾಡಿ ಎತ್ತಾಡೋಕ್ಕೆ ಮಾಡೋಕ್ಕೆ ಈಸಿ ಆಗಲಿ ಅಂತ ಇಲ್ಲಿ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ. ಈ ವೆಹಿಕಲ್ನ ಎಕ್ಸ್ ಶೋರೂಮ್ ಪ್ರೈಸ್ 2,72,000 ಆಗುತ್ತೆ. ಹಾಗೂ ಆನ್ ರೋಡ್ ಪ್ರೈಸ್ ಬಂದು 3,39,000 ಆಗುತ್ತೆ. ಸೊ ಈ ಪ್ರೈಸ್ ರೇಂಜಲ್ಲೇ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ 310 cc ನಿಮಗೆ 3,39,000 ಸಿಗುತ್ತೆ ಅಂದರೆ ಸೊ ನಿಮಗೆ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಹಾಗೂ ಇದರ ಕರ್ವ್ ವೇಟ್ ಬಂದು 174 kg. ನಿಮಗೆ ಕೇಳೋದಕ್ಕೆ ಮಾತ್ರ ವೇಟ್ ತುಂಬ ಜಾಸ್ತಿ ಅನಿಸುತ್ತೆ, ಬಟ್ ಓಡಿಸ್ಬೇಕಾದ್ರೆ ಆ ವೇಟ್ ನಿಮ್ಗೆ ಫೀಲೇ ಆಗೋದಿಲ್ಲ. ಯಾಕಂದರೆ ಆ ರೀತಿಯಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಈಗ ನೀವು ಕಂಪ್ಲೀಟ್ ರಿವ್ಯೂ ನೋಡಿರ್ತೀರ. ಈಗ ನಾನು ಒಂದು ಸ್ವಲ್ಪ ರೈಡ್ ರಿವ್ಯೂ ಹೇಳ್ತಾ ಹೋಗ್ತೀನಿ ನಿಮಗೆ, ಬನ್ನಿ ಹೋಗೋಣ. ಇಂಜಿನ್ ಬಗ್ಗೆ ಮಾತಾಡೋದಾದರೆ 312 cc 33 bhp 57 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹೈಯರ್ ರೇಂಜ್ RPMನಲ್ಲಿ
ನಿಮಗೆ ಇದರಲ್ಲಿ ಮೋಡ್ಸ್ ಸಿಗುತ್ತೆ. ಅರ್ಬನ್ ಇದೆ, ರೈನ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ, ಟ್ರ್ಯಾಕ್ ಮೋಡ್ ಇದೆ. ನಿಮ್ ನಾಲ್ಕಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗೇ ಬರುತ್ತೆ. ಅರ್ಬನ್ ಅಲ್ಲಿ ನಿಮ್ಗೆ ಸಿಟಿ ಮೋಡಲ್ಲಿ ಎಷ್ಟು ಸಿಗ್ಬೇಕೋ ಪವರ್ ಅಷ್ಟೇ ಕೊಡುತ್ತೆ. ರೈನ್ ಮೋಡಲ್ಲಿ ನಿಮ್ಗೆ ಮೀಡಿಯಂ ಪವರ್ ಸಿಗುತ್ತೆ. BHP ಕಡಿಮೆ, ಟಾರ್ಕ್ ಕಡಿಮೆ ಆಗುತ್ತೆ ನಿಮ್ಗೆ. ಅದು ಸ್ಪೋರ್ಟ್ಸ್ ಆಗ್ಲಿ ಟ್ರ್ಯಾಕ್ ಮೋಡಲ್ಲಿ ಅಲ್ಟಿಮೇಟ್ ಅನ್ಬೋದು. ಅದರಲ್ಲಿ ಏನ್ ಡಿಫ್ರೆನ್ಸ್ ಕಾಣಲ್ಲ ನಿಮ್ಗೆ ಸ್ಪೋರ್ಟ್ಸ್ ಟ್ರ್ಯಾಕ್ ಅಲ್ಲಿ ನಿಮ್ಗೆ. ಇದರಲ್ಲಿ ನೇಕೆಡ್ ವರ್ಷನ್ ಈಗ ಹೊಸದಾಗಿ ಬಿಟ್ಟಿದ್ದಾನೆ RTR 310 ಅಂತ. ಅದನ್ನು ಮಾತ್ರ ಅಲ್ಟಿಮೇಟ್ ಇದೆ. ನೇಕೆಡ್ ಅಲ್ಲಿ 312cc ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಈ ಬೇರೆ ಇದೆ R3 ಏನಂದ್ರೆ ನಿಮ್ಗೆ ಟ್ವಿನ್ ಸಿಲಿಂಡರ್ ಆಗುತ್ತೆ. ಅದು ಬಿಟ್ರೆ ನಿಂಜಾ 300 ಕಾಂಪಿಟೇಷನ್ ಕೊಡುತ್ತೆ. ಅದು ಬಿಟ್ರೆ ನಿಮ್ಗೆ BMW G310 RR ಅಂತ ಇದೆ. ಅದೇ ಅಂದ್ರೆ ನಿಮ್ಗೆ ಈ RR 310 ಮತ್ತೆ ಅದಕ್ಕೆ ಹೋಲ್ಸಕ್ ಸಾಧ್ಯನೇ ಇಲ್ಲ. ಎರಡು ಒಂದೇನೆ. ಆದ್ರೆ BMW ಏನಪ್ಪಾ ಒಂದು ಬ್ರ್ಯಾಂಡ್ ಲೋಗೋ ಅದೊಂದು ಮೇಂಟೈನ್ ಮಾಡಕಂದ್ರೆ ಅವರು ಅಷ್ಟೇ ಯೂಸ್ ಮಾಡ್ತಾರೆ. ಎರಡು TVS ಆಗ್ಲಿ ಮತ್ತೆ BMW ಎರಡು ಒಂದೇನೆ. ಪರ್ಫಾರ್ಮೆನ್ಸ್ ಪವರ್ ಏನೇನು ಡಿಫ್ರೆನ್ಸ್ ಇಲ್ಲ. ಸೇಮ್ ಇಂಜಿನ್, ಓನ್ಲಿ ಡಿಸೈನ್ಸ್ ಅಷ್ಟೇ ಚೇಂಜ್ ಇರುತ್ತೆ ನಿಮಗೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಹಾಗೂ ಇದ್ರ ಮೈಲೇಜು ನೀವು ಇಲ್ಲಪ್ಪ ನಾನು ಸರ್ರ ಹಿಂಡ್ತೀನಿ 130-140 ಪ್ಲಸ್ ಹೊಡಿತೀನಿ ಅಂದ್ರೆ ನಿಮಗೆ 25 ಅಂದ್ರೆ ಫಿಕ್ಸ್ ಸಿಕ್ಕೇ ಸಿಗುತ್ತೆ. ನಿಮಗೆ 11 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 25 ಪಕ್ಕ ಕೊಡುತ್ತೆ. ಇಲ್ಲ ನಾನು ಎಕಾನಮಿ ಮೋಡಲ್ಲಿ ಓಡಿಸ್ತೀನಿ ಅಂದ್ರೂ ಒಂದು 30 ಅಂದ್ರೆ ಫಿಕ್ಸ್ ಕೊಡುತ್ತೆ. ಮ್ಯಾಕ್ಸಿಮಮ್ ಏನಪ್ಪ ನಿಮ್ಗೆ ಸಾಕು ಅನ್ಸುತ್ತೆ. ಈಗ ಸ್ವಲ್ಪ ಇಂಜಿನ್ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ ಬನ್ನಿ. ಓಹೋ, ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಇಂದ ನಿಮಗೆ 6th ಗೇರ್ ವರ್ಗು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಪರ್ಫಾರ್ಮೆನ್ಸ್ ಚೆಕ್ ಮಾಡಿದಲ್ಲ, ತುಂಬಾನೇ ಸ್ಮೂತ್ ಮಾಡಿದ್ದೇನೆ. RC 390 ತಗೊಳ್ಳಿ. RC 390 ಸಹಿತ ಕಾಂಪಿಟೇಷನ್ ಕೊಡುತ್ತೆ ನಿಮ್ಗಿದು. ಈಗ BS6 ಮಾಡಲು BS6 ಪ್ಲೇಸ್ ಅಲ್ಲಿ ನಿಮ್ಗೆ ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ರಿ, ಇದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ರಿ ಈಗ. ಹಾಗೂ ಇಂಜಿನ್ ಬಗ್ಗೆ ಮಾತಾಡಂಗೆ ಇಲ್ಲ. ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನೋ ಸಖತ್ತಾಗಿದೆ. ಡಿಸ್ಅಡ್ವಾಂಟೇಜ್ ಒಂದು ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರೋದು. ಇಲ್ಲಿ ವೈಸರೆಲ್ಲ ಹೈಟಲ್ಲೇ ಇದೆ. ಟಕ್ಕಿನಾಗ ಓಡಿಸಿದ್ರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಮೀಟರ್ ಬೋರ್ಡ್ ಕನ್ಸಲ್ನಲ್ಲಿ ಒಂದು ಮೋಡ್ಸ್ ಚೇಂಜಸ್ ಮಾಡ್ಕೋಬೋದು. ಹಾಗೂ ಡಾಕ್ಯುಮೆಂಟ್ಸನ್ನು ನೀವು ಸೇವ್ ಮಾಡ್ಕೊಬೋದು ಇಲ್ಲಿ. ಹಾಗೂ ಟ್ರಿಪ್ ಡೀಟೇಲ್ಸ್ನ ಇದೆ. ಹಾಗೂ ನೀವು ಎಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿರ್ತೀರಿ ಅದನ್ನು ಸೈಡ್ ಡೀಟೇಲ್ಸ್ ತೋರಿಸ್ತಾ ಹೋಗುತ್ತೆ ನಿಮಗೆ. ಈ ಗಾಡಿ ನಿಮಗೆ ರೋಡಲ್ಲಿ ಹೋಗ್ತಿರುವಾಗ ಆಗಲೇ ನಿಮಗೆ ಹೋಗ್ಬೇಕು ವಿಡಿಯೋ ನೋಡ್ಬೋದು. ಎಷ್ಟು ರಿಯಾಕ್ಷನ್ ಬರುತ್ತೆ ಅಂದರೆ ಈ ರೇಸಿಂಗ್ ರೆಪ್ಲಿಕಾ RR 310 ಕಿಂಗ್ ಅಂತಲೇ ಹೇಳ್ಬೋದು. ಒಂದು 300cc ನನಗೆ ಇಲ್ಲಪ್ಪ ಪರ್ಫಾರ್ಮೆನ್ಸ್ ಬೇಕು, ಇದು ಲುಕ್ ಬೇಕು. ನೀವು ಸ್ಪೋರ್ಟ್ಸ್ ಬೈಕ್ ಎಂಟ್ರಿ ಕೊಟ್ಟರೆ ಫ್ಯೂಯಲ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಯಾಕೆಂದರೆ ಫ್ಯೂಯಲ್ ಯಾವತ್ತೂ ಕಡಿಮೆನೇ ಕೊಡುತ್ತೆ. ಇದ್ರ ಟಾಪ್ ಸ್ಪೀಡ್ ನೋಡೋದಾದರೆ 165 ಪ್ಲಸ್ ಅಂತ ಪಕ್ಕಾ ಕ್ಲೇಮ್ ಮಾಡ್ತಾರೆ ನೀವು ಕಂಪ್ನಿಯಿಂದ. ಅದು ನೀವು ಸ್ಪೋರ್ಟ್ಸ್ ಇಲ್ಲ ಟ್ರ್ಯಾಕ್ ಮೋಡ್ ಹಾಕ್ಬೇಕು. ಟ್ರ್ಯಾಕ್ ಮೋಡ್ ಎಲ್ಲ ಫುಲ್ ಹೆವಿ ಪರ್ಫಾರ್ಮೆನ್ಸ್ ಅಂತ ಇದೆ. ಇದರಲ್ಲಿ ಸ್ವಲ್ಪ ಸೀಟ್ ಕಂಫರ್ಟೇಬಲ್ ಅನ್ಸಲ್ಲ, ಅಡ್ಜಸ್ಟ್ ಆಗಬೇಕು, ಏನು ಮಾಡೋದಾಗಲ್ಲ. ಈ ಸ್ಪೋರ್ಟ್ಸ್ ಬೈಕಿಗೆ ಕೊಟ್ಟರೆ ಸೋಲೋ ರೈಡಿಗೆ ಬೆಸ್ಟ್ ಅಂದ್ರೆ ಹೇಳ್ಬೋದು. ಇಲ್ಲಪ್ಪ ನಮ್ಮ ಪಿಲಿಯನ್ನಲ್ಲಿ ಒಬ್ಬರು ಯಾರನ್ನ ಕೂತ್ಕೊಳ್ತಾರೆ ಅಂದರೆ ಸ್ವಲ್ಪ ರಿಸ್ಕ್, ಲಾಂಗ್ ಡ್ರೈವ್ ಹೋಗೋಕ್ಕಲ್ಲ. ಈ ಬೈಕ್ನ ರಿವ್ಯೂ ಮಾಡೋಕ್ಕೆ ಕೊಟ್ಟಂತಹ ಸುಭಾ TVS ಹಾವೇರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುಭಾ TVS ಹಾವೇರಿಯಲ್ಲಿ ನೀವು ನೋಡ್ಬೋದು, ಎನಿ ಟೈಮ್ ನಿಮಗೆ ಬೇಕಾದಂಥ ವೆಹಿಕಲ್ಸ್ಗಳು ಸ್ಟಾಕಲ್ಲೇ ಇರುತ್ತೆ. ಹಾಗಾಗಿ ನೀವು ಯಾವುದೇ ಟೈಮಲ್ಲಿ ಬಂದರೂ ಕೂಡ ಆನ್ ಟೈಮ್ ಡೆಲಿವರಿ ಕೊಡ್ತಾರೆ. ಬೇಕಂದ್ರೆ ಸ್ಪಾಟಲ್ಲೇ ಬುಕ್ಕಿಂಗ್ ಮಾಡಿದ್ರೆ ಇವತ್ತೇ ಬೇಕಂದ್ರೆ ಇವತ್ತೇ ಕೂಡ ನಿಮಗೆ ಗಾಡಿಗಳು ಸಿಗುತ್ತೆ. XL ಇಂದ ಹಿಡಿದು RR 310 ಆಗಿರ್ಬೋದು, ಎಲ್ಲಾನು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಈ ವೆಹಿಕಲ್ನ ರಿವ್ಯೂ ಮುಗಿಸಿ ನಾವು ಹಾವೇರಿ ಹತ್ರ ಇರೋಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ, ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಈ ವಿಡಿಯೋವನ್ನು ನೋಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. झुके ओ बादल